ಇದು ಪ್ರೇಮ ಕಾವ್ಯ ಸೆಕೆಂಡ್ ಪಾರ್ಟ್ ಒಳಗೆ ನೋಡ್ರಿ ಆಯ್ತು ಮನೆಗೆ ಹೋಗೋಣ ಅಂತೆಲ್ಲ ಹೇಳಿ ಅವರು ಇವರು ಕಲ್ಯಾಣಿ ಮೇಡಮ್ ಅವರು ಎಲ್ಲನ ಕರ್ಕೊಂಡು ಮನೆಗೆ ಬಂದುಬಿಡ್ತಾ. ಎಲ್ಲ ಕರ್ಕೊಂಡು ಮನೆಗೆ ಬಂದು ನೋಡಮ್ಮ ಪ್ರೇಮ ಕಾವ್ಯ ಇವತ್ತಿದ್ದ ನಮ್ಮ ಕಷ್ಟಗಳೆಲ್ಲ ತೀರಿತಮ್ಮ ಅಂತೆಲ್ಲ ಹೇಳ್ತಾರೆ. ಕಷ್ಟ ಅಂತ ಬಂದಾಗ ಹೆದರ್ಕೊಂಡ್ಲಾದ ಧೈರ್ಯದಿಂದ ಎಲ್ಲ ಕಷ್ಟನ ಹಿಮ್ಮೆಟ್ಟಿಸ್ಕೊಂಡು ಹೋಗಿ ಗೆದ್ದುಬಿಟ್ರೆ ನನ್ನ ಸಿಸ್ಟರ್ ಅಂತೆಲ್ಲ ಹೇಳಿ ಕಲ್ಯಾಣಿ ಮಾತಾಡ್ತಾ ಇರ್ಬೇಕು. ಆ ಕಡೆ ನೋಡಮ್ಮ ಪ್ರೇಮ ಕಾವ್ಯ ಇನ್ಮೇಲೆ ಈ ಮನೆಗೆ ನೀವೇ ಆಧಾರ ಸ್ತಂಭಗಳಮ್ಮ ಅಂತೆಲ್ಲ ಹೇಳಿ ಶ್ರೀನಿವಾಸ ಅವರು ಇದು ಮಾಡ್ತಾರೆ. ಅದೇ ಟೈಮಿಗೆ ಕಲ್ಯಾಣಿ ಅವರು ಪಂಚಮಿ ಆರತಿ ತೊಗೊಂಬ ಅಂತೆಲ್ಲ ಹೇಳಿ ಪಂಚಮಿ ಆರತಿ ತೊಗೊಂಬರ್ತಾರೆ. ಪಂಚಮಿ ಆರತಿ ತೊಗೊಂಬಂದ್ಮೇಲೆ ಮಹೇಶ್ವರಿ ಬಾ ಆರತಿ ಮಾಡೋಣ ಸೊಸೆರ್ನಿಬ್ಬರನ್ನ ಆರತಿ ಮಾಡಿ ಮನೆಗೆ ಸೇರಿಸ್ಕೊಳ್ಳೋಣ ಸರಿ ಅಕ್ಕ ಅಂತೆಲ್ಲ ಹೇಳಿ ಬರ್ತಾಳೆ. ಪಂಚಮಿ ಅವ್ರ ಹೆಸರೇನಿರ್ತೈತೆ ಮಹೇಶ್ವರಿ ಮತ್ತು ಕಲ್ಯಾಣಿ ಅವರಿಬ್ಬರು ಸೇರಿ ಆರತಿ ಮಾಡ್ತಾರೆ. ಇಬ್ಬರು ಸೇರಿ ಆರತಿ ಮಾಡಿ ಫಸ್ಟ್ ಪ್ರೇಮಗೆ ಕುಂಕುಮ ಹಚ್ಚಿ ಮತ್ತು ಕಾವ್ಯಗೆ ಕುಂಕುಮ ಹಚ್ಚಿ ಅದೇ ಟೈಮಿಗೆ ಇವರು ಅಣ್ಣ ತಮ್ಮ ಇಬ್ಬರು ಖುಷಿಯಾಗಿರ್ತಾರೆ. ರಾಮು ಮತ್ತು ಮಹಾದೇವ ಇಬ್ಬರು ಖುಷಿಯಾಗಿರ್ತಾರೆ. ನೋಡಮ್ಮ ನೀವಿಬ್ಬರು ಈ ಮನೆ ಸ್ವಸ್ಥರು, ಇನ್ನೊಂದು ಸಲ ನಿಮ್ಮನ್ನು ಮನೆ ತುಂಬಿಸ್ಕೊತೀವಿ, ಇಬ್ಬರು ಸೇರಿದ್ದು ಬಲಗಾಲಿಟ್ಟು ಮನೆಯಲ್ಲಿ ಬರ್ರಿ ಅಂತೆಲ್ಲ ಹೇಳಿ ಶ್ರೀಧರ್ ಕಲ್ಯಾಣಿ ಅವರೆಲ್ಲ ದೊಡ್ಡವರೆಲ್ಲರೂ ಹೇಳ್ತಾರೆ. ಸರಿ ಅಂತೆಲ್ಲ ಹೇಳಿ ಇವರು ಸೇರೋದು ಒಳಗಡೆ ಬರ್ತಾವೆ. ಹಿಂಗೆ ಸೇರೋದು ಒಳಗಡೆ ಬಂದಾಗ ಇದೇ ಟೈಮಿಗೆ ಈ ಕಡೆ ದಾಮಿನಿ ಅವರನ್ನ ಏನು ಧನರಾಜ್ ಇರ್ತಾನಲ್ಲ ಆ ಸ್ನೇಹ ಹೇಳ್ಕೊಟ್ಟಿದ್ದು ಕೇಳಿ ಸ್ನೇಹ ನೋಡಮ್ಮ ಪ್ರೇಮ ನೀನು ನಮ್ಮ ತಂಗಿನ ಎಲ್ಲಿಟ್ಟಿದ್ಯಾ ಏನು ಮಾಡಿದ್ಯಾ ಹೇಳಬೇಕು, ನೀನು ನನ್ನ ತಂಗಿನ ಸಾಯಿಸಿದರೆ ನಾನಂತೂ ನಿಮ್ಮ ಸುಮ್ಮನೆ ಬಿಡಲ್ಲ, ನೀವು ಎಲ್ಲರೂ ಇದಕ್ಕೆ ನಿಮ್ಮ ಫ್ಯಾಮ್ಲಿ ಎಲ್ಲ ಬೆಲೆ ಕಟ್ಟಬೇಕಾಗುತ್ತೆ ಅಂತೆಲ್ಲ ಹೇಳಿ ನೋಡಿ ಅಯ್ಯೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅಯ್ಯೋ ಧನರಾಜ್ ಅವರೇ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ, ಬೇಡ ನಮಗೆ ಭಯ ಆಗುತ್ತೆ ಅಂತೆಲ್ಲ ಹೇಳಿ ಹೋಗ್ರಿ ಯಾರಿಗ್ರಿ ಹೆದರಿಸ್ತೀರಿ ನೀವು, ನಾವೇ ನಿಮ್ಮ ತಂಗಿನ ಸಾಯಿಸಿವಂತಕ ನಿಮ್ಮ ಹತ್ರ ಏನು ಆಧಾರ ಇದೆ ಅಂತೆಲ್ಲ ಕೇಳಿದಾಗ ಆಯಿತು ನಿಮ್ಮ ತಂಗಿನೇ ನಮ್ಮ ಮಾವನ ಬಚ್ಚಿಟ್ಟಾರೆ 25 ವರ್ಷವರೆಗೂ, ನಮ್ಮ ಮನೇಲಿ ಏನೇನೆಲ್ಲ ನಡೆದಿದೆ ಅದೆಲ್ಲ ಇನ್ಸಿಡೆಂಟ್ಗೂ ನಿಮ್ಮ ತಂಗಿನೇ ಕಾರಣ ಅಂತ ನಿಮ್ಮ ತಂಗಿನೇ ಒಪ್ಪತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಮ್ಮ ಹತ್ರ ರೆಕಾರ್ಡಿಂಗ್ ವಿಡಿಯೋ ಎಲ್ಲ ಇದೆ. ಅಷ್ಟು ಅಲ್ಲದೆ ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು ಮತ್ತು ನೀವು ಮತ್ತು ನಿಮ್ಮ ಮಗಳು ಇಬ್ಬರು ಸಾಥ್ ಕೊಟ್ಟಿರಿ ಆಯಿತಾ, ನೀವೆಲ್ಲರೂ ಹೋಗಬೇಕಾಗುತ್ತೆ ನೋಡಿ ಸ್ಟೇಷನ್ಗೆ ಅಂತೆಲ್ಲ ಹೇಳ್ತಾ ಹೋಗಂಗಿದ್ರೆ ಕಂಪ್ಲೇಂಟ್ ಕೊಡೋಂಗಿದ್ರೆ ಶಿಕ್ಷೆ ಅನುಭವಿಸೋಕ್ಕೂ ರೆಡಿ ಇದ್ದರೆ ಕಂಪ್ಲೇಂಟ್ ಕೊಡಿ ಹೋಗಿ ಅಂತೆಲ್ಲ ಹೇಳ್ತಾಳೆ. ಡ್ಯಾಡಿ ಏನಂದರು ಡ್ಯಾಡಿ ಅಂತ ಸ್ನೇಹ ಕೇಳಿದ್ರೆ ಎಲ್ಲಿದ್ದ ಅತ್ತೆ ಎಲ್ಲಿದ್ದ ಅಂದರೆ ಎಲ್ಲಮ್ಮ ಹೇಳ್ತಾಳೆ ಅವಳು, ಎಲ್ಲೂ ಹೇಳಲ್ಲ ಅವಳು ಎಲ್ಲಿದ್ದಾಳ ಅಂತೆಲ್ಲ ಹೇಳಿ ಇದು ಹೆಂಗೆ ಡ್ಯಾಡಿ ಏನಾದರೂ ಮಾಡ್ಬೇಕು ಡ್ಯಾಡಿ ನಾವು ಹೆಂಗನ ಮಾಡಿ ಅತ್ತೆನ ಹುಡುಕ್ಸು ಅಂತೆಲ್ಲ ನೋಡೋಣ ತಡೆ ದಾರಿ ತೋರಿಸ್ತಾ ಇಲ್ಲ. ಅದೇ ಟೈಮಿಗೆ ಈ ಕಡೆ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡೋಕೆ ಮೆಹಂದಿ ಎಲ್ಲ ಹಾಕ್ಕೊಂಡಿರ್ತಾರೆ ಮನೆ ಮಂದಿ ಎಲ್ಲ ಮೆಹಂದಿ ಹಾಕ್ಕೊಂಡಿರೋ ಟೈಮ್ಗೆ ಮಾದೇವ ನೀನು ಇತ್ತೀಚೆಗೆ ನಿನ್ನ ವರ್ತನೆ ಎಲ್ಲ ನೋಡಿ ನನಗೇನೋ ಶಾನೆ ಖುಷಿ ಆಗ್ತಾಯಿದ್ದೆ ಕಣಮ್ಮ ಅಂದ. ಹೌದಾ ಅಂತೆಲ್ಲ ಹೇಳಿ ನೋಡಮ್ಮಿ ಸ್ವಲ್ಪ ನಂದು ಗಡ್ಡ ಯಾಕೋ ಕಡಿತೈತಿ ಸ್ವಲ್ಪ ಕೆರಿತಿ ಅಂದರೆ ಸರಿ ಮಾದೇವ ಅಂತೆಲ್ಲ ಹೇಳಿ ಈ ಕಡೆ ಗಡ್ಡ ಕೆರೀತಾರೆ. ಆಮೇಲೆ ಸ್ವಲ್ಪ ಮೂಗಮ್ಮಿ ಅಂದ ಮೂಗು ನೆಕ್ಸ್ಟ್ ಈ ಕಡೆ ಗಡ್ಡ ಆಯಿತು ಮಾದೇವ ಅಂತೆ ಒಂದು ನಿಮಿಷ ತಡಿ ಮಾದೇವ ಅಂತೆಲ್ಲ ಹೇಳಿ ಸರಿ ನಾನು ಈ ಮೆಹಂದಿ ತೊಳೆದು ಬಿಡ್ತೀನಿ, ನಿನ್ಗೆ ಎಷ್ಟು ಬೇಕೋ ಅಷ್ಟು ನೀನೇ ಕೆರ್ಕೊತ ಇರು ಸಾಕಾಗೋವರೆಗೂ ಅಂತೆಲ್ಲ ಹೇಳಿ ಮೆಹಂದಿ ತೊಳೆದು ಬಿಡ್ತಾ. ಮೆಹಂದಿ ತೊಳೆದಿದ್ದ ಈಗ ಇವ್ರ ತಂಗಿ ಪಂಚಮಿ ನೋಡ್ಕೊತ ನಿಂತಿರ್ಬೇಕಾದ್ರೆ ಖುಷಿಯಿಂದ ನೋಡಿ ಅದೇ ಟೈಮಿಗೆ ಪ್ರೇಮ ಬಂತು ಏನು ಅಂತ ಕೇಳ್ದ. ಸನ್ನೆ ಮಾಡಿ ಗಲಾಟೆ ಮಾಡಬೇಡ ಸುಮ್ಮನಿರು ಅಲ್ಲಿ ನೋಡು ಅಂದ. ಆವಾಗ ಕಾವ್ಯ ಇದ್ದು ಕೈ ತೊಳಿತಾ ಇರ್ತಾ ಮಾದೇವನ ಸಿಂಕ್ ಒಳಗೆ ಮೆಹಂದಿದು ಕೈಯೆಲ್ಲ ತೊಳಿತಾ ಇರ್ಬೇಕಾದ್ರೆ ಈ ಕಡೆಯಿಂದ ಇವರಿಬ್ಬರು ಖುಷಿಯಾಗಿರೋದು ನೋಡಿ ಕಾವ್ಯನೂ ಖುಷಿ ಪಡ್ತಾಳೆ, ಪ್ರೇಮನೂ ಖುಷಿ ಪಡ್ತಾಳೆ. ಕಾವ್ಯ ಮಾದೇವ ಖುಷಿಯಿಂದ ಇರೋದು ನೋಡ್ಕೊಂಡು ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಮ್ಮಿ ಎಷ್ಟೊಂದು ಖುಷಿಯಾಗಿದೆಯಾ ಅಂತೆಲ್ಲ ಹೇಳಿದಾಗ ಆವಾಗ ಕಾವ್ಯ ಬೊಕ್ಕೆ ತೊಗೊಂಡು ಮಂಡಿ ಊರಿ ಮಾದೇವ ನನಗೆ ಏನಂದರೂ ಏನೂ ಗೊತ್ತಿಲ್ಲ, ಯಾಕಂದರೆ ನಾನು ಆಕಾಶ ನಿನ್ನ ಭೂಮಿ ಇದ್ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ನೀನೇ ನನ್ನ ಪ್ರಪಂಚ ನೀನೇ ನನ್ನ ಜಗತ್ತು ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಮಾದೇವ ಅಷ್ಟುದ್ದ ಎಗ್ರಿ ಅಷ್ಟೆತ್ರ ಏನು ಹೇಳ್ತಾರೆ ಈ ಕಾಡು ರಾಕ್ಷಸಿ ಅಂತೆಲ್ಲ ಹೇಳಿ ಆಯಿತು ಕಣಮ್ಮಿ
ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಜಗತ್ತು ಅಂತೆಲ್ಲ ಹೇಳಿದ್ದು ಕೇಳಿಸ್ಕೊಂಡು, ಆಯ್ತು ಕಣಮ್ಮಿ, ನನ್ನ ಜೀವನದಲ್ಲಿ ಉಸಿರಿರೋವರೆಗೂ ನೀನು ನನ್ನ ಜೋಪಾನವಾಗಿ ಕಾಪಾಡ್ಕೊತೀನಿ ಅಂತೆಲ್ಲ ಹೇಳಿ ಮಹಾದೇವನು ಅದನ್ನ ಎಕ್ಸೆಪ್ಟ್ ಮಾಡ್ಕೊತಾನೆ. ಇಲ್ಲಿ ಕಲ್ಯಾಣಿ, ಶ್ರೀಧರು, ಪಂಚಮಿ, ರಾಮು, ಪ್ರೇಮ, ಊರ್ವಿ ಎಲ್ಲರೂ ಇರ್ತಾರೆ. ಎಲ್ಲರೂ ನೋಡಿ ಎಲ್ಲರೂ ಫುಲ್ ಖುಷಿಯಿಂದ ಕ್ಲಾಪ್ಸ್ ಆಗ್ತಾರೆ. ಇದು ನಾಳೆ ಎಪಿಸೋಡ್ ಆಗುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.